ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಸಾಬುದಾನ ಕಿಚಡಿ ಅಥವಾ ಉಪ್ಮಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಸಾಬುದಾನನ 4ರಿಂದ 5 ಅವರ್ ನೆನೆಸಿಡಬೇಕು. ಅಥವಾ ಓವರ್ನೈಟ್ ನೆನೆಸಿಟ್ರೇನು ಪರವಾಗಿಲ್ಲ. 2ರಿಂದ 3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಸ್ಟಾರ್ಚ್ ಕಂಟೆಂಟ್ ಎಲ್ಲ ಹೋಗಬೇಕು, ಆ ಥರ ನೀಟಾಗಿ ತೊಳೆದು ಒಂದು ಹಾಫ್ ಆನ್ ಅವರ್ ನೀರು ಹಾಕಿ ನೆನೆಸಿ ಆಮೇಲೆ ಬಸ್ತಿಟ್ರೆ ಚೆನ್ನಾಗಿ ಹರಳ್ಕೊಂಡು ಬರುತ್ತೆ. ಮತ್ತು ನೀರು ಆಗಿರಲ್ಲ, ಬಿಡಿ ಬಿಡಿ ಆಗಿರುತ್ತೆ. ನೋಡಿ, ಈ ಥರ ಬಿಡಿ ಬಿಡಿ ಆಗಿದ್ರೆ ಉಪ್ಮಾನು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಡಾಯಿನ ಬಿಸಿಗಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಶೇಂಗಾ, ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಮತ್ತು ಗೋಡಂಬಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 2 ಸಣ್ಣಗೆ ಹೆಚ್ಚಿದೆ ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ, ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನೆನೆಸಿಟ್ಟಿದ್ದ ಸಾಬುದಾನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಸಾಬುದಾನ ತಳಕ್ಕೆ ಅಂಟ್ಕೊಂಡ್ಬಿಡತ್ತೆ. ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಆವಾಗವಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂತಂದರೆ ತಳ ಅಂಟತ್ತೆ. 5ರಿಂದ 6 ನಿಮಿಷ ಸಾಕು ಸಾಬುದಾನ ಬೇಯೋದಕ್ಕೆ. ಅಷ್ಟರಲ್ಲಿ 2ರಿಂದ 3 ಸಾರಿ ತಿರುಗಿಸ್ತಾ ಇರಬೇಕು. ಸಾಬುದಾನನ ಗೆಣಸಿಂದ ಮಾಡ್ತಾರೆ. ಬೇಸಿಗೆ ಕಾಲದಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ದೇಹ ತಂಪಾಗಿಡತ್ತೆ ಅಂತ ಹೇಳ್ತಾರೆ. ಕೀರು ಅಥವಾ ಈ ಥರ ಕಿಚಡಿ ಮಾಡ್ಕೊಂಡು ತಿನ್ಬೋದು. ಮತ್ತು ಫೈಬರ್ ರಿಚ್ ಕೂಡ ಹೌದು. ಸಂಜೆ ಸ್ನ್ಯಾಕ್ಸ್ಗೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರತ್ತೆ. ಸಾಬುದಾನ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಕಡಲೆ ಬೀಜದ ಪುಡಿ ಹಾಕ್ಕೊಳ್ಳೋಣ. ಕಡಲೆ ಬೀಜದ ಪುಡಿ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಸಾಬುದಾನದಲ್ಲಿರೋ ನೀರಿನ ಅಂಶನೆಲ್ಲ ಅಬ್ಸರ್ವ್ ಮಾಡೋದ್ರಿಂದ ಕಿಚಡಿ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಆಲೂಗಡ್ಡೆನೂ ಬೇಯಿಸ್ಬಿಟ್ಟು ಹಾಕೋತಾರೆ, ಅದು ಚೆನ್ನಾಗಿರುತ್ತೆ. ನಾನಿವತ್ತು ಯೂಸ್ ಮಾಡಿಲ್ಲ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಬುದಾನ ಕಿಚಡಿ ರೆಡಿ. ಸಾಬುದಾನ ಕಿಚಡಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ರೇ ಒಳ್ಳೆ ರುಚಿ ಇರುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಲಾಸ್ಟಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಬಿಡೋದ್ರಿಂದ ಹರಳ್ಕೊಳ್ಳುತ್ತೆ ಚೆನ್ನಾಗಿ. ಉಪವಾಸ ವ್ರತ ಮಾಡೋರು ಕೂಡ ಈ ಥರ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.